ಒಂದ್ ಆಡು, ಒಂದ್ ಎಮ್ಮೆ, ಒಂದ್ ಎಮ್ಮೆ, ಒಂದ್ ಹಾವು, ಒಂದ್ ಹಾವು, ಬೆಕ್ಕಿಗೆ ಎಟ್ ಕಾದ್ರಿ? ಬೆಕ್ಕಿಗೆ ಎಟ್ ಕಾದ್ರಿ? ನಾಲ್ಕ ಹೆಂಗ್ರಿ? ನಾ ಹೇಳಿದ್ರಿ ತಪ್ಪ ನೋಡ್ರಿ. ಜಿಮ್ ನೋಡ್ರಿ, ಮೇಲ ನನ್ನ ಜಿಮ್ ಅದ. ಒಳಗೆ ಹೋಗಿಲ್ಲ, ಎಲ್ಲ ಒಳಗೆ ವರ್ಕೌಟ್ ಮಾಡ್ತಾರು. ಒಮ್ಮೆ ಜಿಮ್ದಾಗ ದಿಂಗ್ 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 ಮಾಡಬೇಡ. ಯಾಕ ಮತ್ ಮೂಸ ಕೈ ಮಾಡ ನೋಡ್ರಿ ತಾವ್ರದ್ ಮನೆಗೆ ಬಂದನು. ಹಾಯ್ ಏನಾಯ್ತು? 125% ಆಗಿತ್ತು. ಯಾವುದು ಅಂದ್ರೆ 150 ಇರ್ತಿದ್ದೀರದ 125 ಆಗಿತ್ತು. ಸೊ ಫ್ಯಾಮ್ರೋಸ್ ನಾ ಸಿಂಪಲ್ ರೀ ಹೊಸ ತಗೊಂಬಂದೇನಿ. ಏನಂದ್ರಪ್ಪ ಈ ವಿಡಿಯೋ ಒಳಗೆ ಇವತ್ತಿನ ದಿವಸ ಏನು ಮಾಡ್ತೇವೆ ಅದೆಲ್ಲ ತೋರಿಸ್ತೀನಿ. ಯಾರು ಫಸ್ಟ್ ಟೈಮ್ ಮಾಡ್ತೇವೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ವಿಡಿಯೋನ ಪೂರ್ತಿ ನೋಡ್ರಿ. ಅಂತೂ ಇಂತೂ ನಾ ಜಿಮ್ ಹೊಂಟ್ನಿ. ಒಮ್ಮೆ ಜಲ್ದಿ ಎದ್ದೆ, ನಾ ಹೇಳ್ತೇನೆ ಏನೋ ಜಲ್ದಿ ಎದ್ದಿ. ಜಲ್ದಿ ಎದ್ದೇನಿ ಯಾಕಂದ್ರೆ ಇವತ್ತಿಂದ ಜಿಮ್ ಸ್ಟಾರ್ಟ ಸಂಬಂಧ ಜಲ್ದಿ ಎದ್ದು. ನನಗೆ ಜಲ್ದಿ ಎದ್ದಿ ಕೇಳ್ದಿ, ನೀ ಜಲ್ದಿ ಎದ್ದಿ. ಹಾಂ. ಸೊ ಫ್ಯಾಮ್ರೋಸ್ ಈಗ ರೆಡಿಯಾಗಿ ಜಿಮ್ಗೆ ಹೋಗ್ತೇನೆ. ಯಾವ ಜಿಮ್ ಏನದೆಲ್ಲ ತೋರಿಸ್ತೇನೆ ನೋಡ್ರಿ. ಫ್ಯಾಮ್ರೋಸ್ ನೋಡ್ರಿ, ಈಗ ನಮ್ಮನೆ ಥಂಡಿ ಐತಿ. ಥಂಡಿ ಒಳಗೆ ಚಡ್ಡಿಯಾಗಿ ಒಂದೊಂದು ಹಿಂಗೆ ಪ್ಯಾಂಟ್ ತಗೊಂಡು ಹೊರಬೇಕಿತ್ತು. ಈಗ ಹಸೈತಿ ಫುಲ್ ಅಂದ್ರೆ ಫುಲ್ ಥಂಡಿ ಐತಿ. ಇಷ್ಟು ಬೇಗ ಹೊರಗೆ ಬರೋಲ್ಲ. ಆರಾಮೆ ಎದ್ದು ಫ್ರೆಶ್ ಆಗಿ ನೋಡಿಲ್ಲ ನೀವು 9-9:30 ಮಾಡ್ತೀನಿ. ಜಿಮ್ಗೆ ಹೋಗೋ ಸಮಯ ಜಲ್ದಿ ಎದ್ದು ಬರತ್ತೀನಿ. ಈಗ ಮಾರ್ಕೆಟ್ ಅಂತ ತಂದಿದ್ದೆ. ಸೊ ಗಂಟೆ ಥಂಡ್ಯಾಗ ಆಫ್ಟರ್ 1 ಇಯರ್ ಆಗೋಣ ಮತ್ತೆ ಹೋಗ್ತೇನೆ ಜಿಮ್. ಗೊತ್ತಿತ್ತು ನಿಮ್ಗೆ ಈ ಥಂಡ್ಯಾಗ ಈಗ ಹೊಂಟೇನಿ. ಮತ್ತು ಯಾಕಂದ್ರೆ ನಂದೊಂದು ಕೈದ ಪ್ರಾಬ್ಲಮ್ ಐತಲ್ಲ, ಹೆವಿ ವೇಟ್ ಹತ್ತಕ್ಕೆ ಹೋಗಿ ಕೈ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ. ಹೊಲ ಗೊತ್ತೈತಿ, ಅದ್ರ ಸಂಬಂಧ ಹೋಗ್ಲತ್ತೀನಿ. ಇವಾಗ ಮತ್ತೆ ಹೊಂಟೇನಿ. ಏನಾಗುತ್ತೆ ನೋಡೋಣ. ಇವತ್ತಿನಂತೂ ಸ್ಟಾರ್ಟ್ ಮಾಡೀನಿ. 1 ತಾರೀಕು ಸ್ಟಾರ್ಟ್ ಮಾಡಬೇಕು, ಜನವರಿ. ಇದು ಫೆಬ್ರವರಿ 2 ತಾರೀಕು ಹೊಂಟೇನಿ ರೀ. 1 ತಿಂಗಳು ಲೇಟ್ ಹೊಂಟೇನಿಗೆ. ಫ್ಯಾಬ್ರೋಸ್ ನಡುಗೆ ಬಿಟ್ಟಿದ್ರಿ. ಥಂಡಿ ಅಂತೂ ನಂಗೆ ಹೊಟ್ಟಾಗಲ್ಲ, ಥಂಡಿ ಆಗಲ್ಲ. ಫುಲ್ ನಡುಗೆ ಬಿಟ್ಟಿದ್ದು ಆಗದ. ಈಗ ಅಲ್ಲಿ ಓದ್ಬೇಕು, ವರ್ಕೌಟ್ ಮಾಡಿದ್ಬೇಕು, ಹಾಟ್ ಆಯ್ತು ಅಂದಿದಾರ. ಇಲ್ಲೇ ನೋಡ್ರಿ ಅಖಾಡ ಯುನಿಸೆಕ್ಸ್ ಇದೆ ಜಿಮ್ ನೋಡ್ರಿ. ಮೇಲ ನನ್ನ ಜಿಮ್ ಅದ. ಒಳಗೆ ಹೋಗಿಲ್ಲ, ಎಲ್ಲ ಒಳಗೆ ವರ್ಕೌಟ್ ಮಾಡ್ತಾರು. ಬಂದು ನಿಂತೇನಿ. ಸೊ ನೋಡೋಣ ಏನಾಗುತ್ತೆ. ಇಲ್ಲಿ ಒಳಗೆ ಬೇಕಂದ್ರೆ ಆರಾಮ್ ನೋಡ್ರಿ. ಇವೆಲ್ಲ ನನ್ನ ಜಿಮ್ ಅದ. ಬಂದು ಒಳಗೆ ಆ ಕಡೆ ನೋಡ್ಕೊತ್ರಿ ಹೇಳ್ತೇನೆ. ಸ್ಟಾರ್ಟ್ ಮಾಡ್ಬೇಕು ನಾವೇ ಇವಾಗ. ಯಾವ ಮಾಡತ್ತೆ ಹೇಳಣ್ಣ. ಅದು ಒಂದು ಪ್ರೋಟೀನ್ ಶೇಕ್ ಅಂತ ರೆಡಿ ಮಾಡೋದು. ಇದ್ರಾಗ ಓಟ್ಸ, ಪ್ರೋಟೀನ್, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಿ. ಆಲ್ಮೋಸ್ಟ್ ಮುಂಜಾನೆ ಭಾಳ ಜನ ನೋಡ್ಬೋದು. ಡಯಟ್ ಹೆಂಗಿರ್ತದೆ ಅಂದ್ರೆ ಚೂಡ, ಉಪ್ಪಿಟ್ಟು, ಅವಲಕ್ಕೆಲ್ಲ ತಿಂತಾರೆ. ಅಂಥದ್ದು ಬಿಟ್ಟು ಇಂಥದಕ್ಕೆ ಏನಾರು ಅಂದ್ರೆ ಪ್ರೋಟೀನೇ ತೊಗೋಬೇಕಂತ ಅಲ್ಲಿಂದ ಓಟ್ಸ್ ಅಥವಾ ಸ್ಪ್ರೌಟ್ಸ್ ತಿನ್ಬೋದು, ಹಣ್ಣು ತಿನ್ಬೋದು, ಡ್ರೈ ಫ್ರೂಟ್ಸ್ ತಿನ್ಬೋದು. ಸೊ ಇದನ್ನು ಚೇಂಜ್ ಮಾಡ್ಕೊಂಡು ನೋಡಿರಿ, ಹೆಲ್ತ್ ಭಾಳ ಚೇಂಜ್ ಇರ್ತದೆ. ಹಾಗೆ ಇಷ್ಟಪಡ್ತೀವಿ. ಯಾಕಂದರೆ ಇಂಥದ್ದು ನೀವು ತಿಂದಾಗ ನಿಮ್ಮ ಡೇ ಚೇಂಜೇ ಇರ್ತೈತೆ. ನಾರ್ಮಲಿ ತಿನ್ನೋದಕ್ಕಿಂತ ಇಂಥದ್ದೇನಾದ್ರು ಚೇಂಜ್ ಮಾಡ್ಕೊಂಡ್ರೆ ಭಾಳಷ್ಟು ಹೆಲ್ದಿ ಆಗಿರ್ತೀರಿ. ನಿಮ್ಮ ಪೂರ್ತಿ ದಿನ ಭಾಳ ಆ್ಯಕ್ಟಿವ್ ಆಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದ್ಸಲ ಟ್ರೈ ಮಾಡಿ. ಸರ್ ನೀ ಗಿಡಕ್ಕೆ ವರ್ಕೌಟ್ ಮಾಡಕ್ಕೆ ಬರತ್ತೈತೆ. ವರ್ಕೌಟ್ ನೋಡಲ್ಲ ಅನ್ನ ಹೇಳಿದೀಗ. ಸೊ ಇವತ್ತು ಅನ್ನಗೆಲ್ಲ ಕೇಳಿ. ಸೊ ಇವತ್ತಿಂದ ಸ್ಟಾರ್ಟ್ ಫುಲ್ ಹಾಡು. ಸೊ ಫ್ಯಾಮ್ರೋಸ್ 1 ವರ್ಷ ಒಂದೇನಿಲ್ಲ, ಅದಕ್ಕೆ ಈಗ 2-3 ದಿವಸ ಬರೀ ವಾರ್ಮಪ್ ಎಕ್ಸಸೈಸ್ ತಗಸಿ ಚೆಸ್ಟ್ ಇದು ಹತ್ರ ಬಿಡೋದ. ಇದು 2-3 ದಿವಸ ಆಗೋಣ ವರ್ಕೌಟ್ ಸ್ಟಾರ್ಟ್ ಅದ. ಅನ್ನ ಮಾಡ್ತಾ ಇದೆ. ಯಾಕಂದ್ರೆ ನಾ ಕೋರ್ಸ್ ಮೊದಲು ಜಿಮ್ ಬಂದಿದ್ರಲ್ಲ, ನನಗೆಲ್ಲ ಗೊತ್ತೈತಿ ಯಾವ ಥರ ಏನು ಬಿಡೋದಂತ. ಅದ್ರ ಸಂಬಂಧ ಇವಾಗ 2-3 ದಿವಸ ಎಕ್ಸಸೈಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೇನೆ ರೀ ಫ್ಯಾಮ್ರೋಸ್. ಸೊ ಇವಾಗ ಎಕ್ಸಸೈಸ್ ಮಾಡಿದೆ. ಈಗ ನಾ ಹೋಗ್ತೇನೆ ಮನೆಗ. ಒಮ್ಮೆ ಜಿಮ್ದಾಗ ದಿಂಗ್ 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 ಮಾಡಬೇಡ. ಯಾಕ ಮತ್ ಮೂಸ ಕೈ ಮಾಡ ನೋಡ್ರಿ ಫ್ಯಾಮ್ರೋಸ್ ಮನೆಗೆ ಬಂದನು. ಒಮ್ಮೆ ನಾಟಕ ಮಾಡಕ್ ಹೋಗ್ಬೇಡ. ಸ್ವಲ್ಪ ಮಾಡಿ. ಯಾಕಂದ್ರೆ ಕೈ ಭಾಳ ತೋರ್ಸನ್ರಿ. ನಿಮ್ಗೆಲ್ಲ ಯಾರು ಮೊದ್ಲಿಂದ ನೋಡ್ತಾರ ಗೊತ್ತೈತಿ. ಸೊ ಅದ್ರ ಸಂಬಂಧ ಒಮ್ಮೆ ಮಾಡಕ್ ಹೋಗ್ಬೇಡ.
ಯಾಕಂದ್ರೆ ಹಂಗೆ ಹೇಳ್ರಿ ಹೌ ಬಾ ಮಾಡ್ತೇನ್ರಿ ನಾ ಹೌ ಎಲ್ಲ ಮಾಡೋ ಒಟ್ಟಲ್ಲಿ ಅಲ್ಲಿ ಸಿಕ್ಕವ್ ನೋಡ್ರಿ ಎಲ್ಲ ಮಸ್ತ್ ಹೊಡೋದು ಸಿಕ್ಕಿಗತ್ತ ಒಟ್ಟು ಹೊಡೆದು ಹಂಗಿಲ್ಲ ನಾ ಅದ್ರ ಸಂಬಂಧ ಈ ಸಲ ಹಂಗಿಲ್ಲ ಸ್ವಲ್ಪ ಎಲ್ಲ ಪದ್ಧತಿ ಡೇ ಏನು ವರ್ಕೌಟ್ ಇರುತ್ತೋ ಅದನ್ನೇ ಮಾಡ್ತೀನಿ ಪದ್ಧತಿ ಮಾಡ್ತೀನಿ ಯಾಕಂದ್ರೆ ಅಣ್ಣ ಜೊತೆ ವರ್ಕೌಟ್ ಮಾಡಿದ್ದೇನೆ ಮೊದಲು ಮಾಡೀನಿ ಸೊ ಇವಾಗ ಭೀ ಪದ್ಧತಿ ಕೇಳಿ ಮಾಡ್ತೀನಿ ಓಕೆ ಸೊ ಫ್ಯಾಮ್ರೋಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಶಾಪಿಗೆ ಬಂದು ಎಲ್ಲ ನಾಮತ್ ತೊಳೆದಿತ್ತು ಎಲ್ಲ ಕ್ಲೀನ್ ಮಾಡಿ ಇವಾಗ ಕುಂತೇವ ನಿಮಗೆ ಮತ್ತು ಇವತ್ತಿನ ದಿವಸ ಏನಾಗುತ್ತಾ ತೋರಿಸ್ತೇನೆ ನಿಮ್ಗೆ ಗೊತ್ತೈತೆ ಈಗ ಒಂದು ಸ್ವಲ್ಪ ಮತ್ತೆ ಬ್ಯಾಂಕ್ ಕಡೆ ಕೆಲಸ ಐತೆ ಬ್ಯಾಂಕ್ ಹೋಗ್ತೀನಿ ಅದಾಗ ಮತ್ತೆ ಬಚ್ಪನ್ ಸ್ಕೂಲ್ ಬಂದಿವಿ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ ಅಲ್ಲಿ ಹೋಗಿ ಬರ್ತೀನಿ ಸೊ ಯಾಕಂದ್ರೆ ಫೋನ್ ಮಾಡಿದ್ರು ಒಂದು ಜಾಕ್ ಕೂತಿದ್ದ ಮಾಡೋಣ ಯಾಕಂದ್ರೆ ಫೋನ್ ಮಾಡಿದ್ರು ಬರ್ತಾನಂತ ಇದ್ದೀನಿ ಒಂದು ಸ್ವಲ್ಪ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಬರ್ತೀನಿ ಬಚ್ಪನ್ ಸ್ಕೂಲ್ ತೋರಿಸ್ತಾನೆ ನಿಮ್ಗೆ ಬಚ್ಪನ್ ಸ್ಕೂಲ್ ಓಕೆ ನೋಡ್ರಿ ಇವ್ರು ನೋಡ್ರಿ ನಾಯಕನ್ನ ಹೇಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸ್ಕೂಲ್ ತೋರ್ಸೋಣ ನೋಡ್ರಿ ಸ್ಕೂಲ್ ತೋರ್ಸೋಣ ಅಂತ ಹೇಳಿದೆ ನಾನು ಆಫೀಸ್ ನೋಡ್ರಿ ಸರ್ ಒಂದಿಲ್ಲ ಅರಾಮ ಇಟ್ಟು ಜೋರ್ಲೆ ಎಲ್ಲ ಮಾತಾಡ್ತಾನು ಅವ್ರು ಬಂದ್ರೆ ಗಪ್ಪಿತ್ತಂದ್ರೆ ಮಣ್ಣು ಹೊಡಿದ್ರೆ ಒಂದು ಒಳ್ಳೆ ಕಟ್ಟಿಂಗ್ ಕುಲ್ಲ ತೋರಿಸಿ ನೋಡ್ರಿ ರಾಜ್ ಸರ್ ಅವ್ರ ಎಲ್ಲರ ಬರತಾರಿ ಅವ್ರು ಬಂದ್ರೆ ಸುಮ್ಮನೆ ಒಳಗೆ ಬಂದೇನ್ರಿ ಒಳಗೆ ನೋಡ್ರಿ ಸಣ್ಣ ಹುಡುಗರಿಗೆ ಆಟ ಆಡೋಕೆ ಹಂಗೈತೆ ಎಲ್ಲ ಆಟ ಅನ್ಕೆ ಸಾಮಾನು ಇದಾವೆ ಇಲ್ಲಿ ಒಳಗೆಲ್ಲ ಚೌಕಾಳಿ ಜಾರ್ಕೊಂಡಿ ಆಮೇಲೆ ದಡಾಮ್ ದುಡ್ಕಿ ಇವೆಲ್ಲ ಒಳಗಿತ್ತು ಅದು ಹೊರಗಿಲ್ಲ ಕ್ಲಾಸ್ ರೂಮ್ ಸೀನಿಯರ್ ಪ್ಲೇ ಗ್ರೌಂಡ್ ಹಾಯ್ ಕ್ಲಾಸ್ ರೂಮ್ ಹೆಂಗೈತೆ ನೋಡ್ರಿ ಹೆಂಗೈತ್ರಿ ಕ್ಲಾಸ್ ರೂಮ್ ಅಲ್ಲ ಬಾಯ್ ಪ್ಲೇ ಗ್ರೌಂಡ ಫಸ್ಟ್ ಫ್ಲೋರ್ ಬಿಟ್ಟು ಸೆಕೆಂಡ್ ಫ್ಲೋರ್ದಾಗ ತೋರ್ಸ್ಕೊಂಡು ಎಲ್ಲ ನಮ್ಮ ಜೂನಿಯರ್ ಕ್ಲಾಸ್ ತೊಗೊಳತ್ತಾರ ರೂಮನ್ನು ನಾವು ಡಿಸ್ಟರ್ಬ್ ಮಾಡೋದು ಬೇಡ ಸಬ್ ಜೂನಿಯರ್ ಹಾಯ್ ಎಷ್ಟನೇಂತ ನೀವ ನರ್ಸರಿ ನೋಡ್ರಿ ಕ್ಲಾಸ್ ಅದ 2 ಸ್ವಚ್ಛ ಕ್ಲೀನ್ ಅದಾವು ಇದು ಯಾವ ಸ್ಕೂಲ ಬಚ್ಪನ್ ಸ್ಕೂಲ್ ಬಾಯ್ ಇದು ಹಾಯ್ ಯಾವ ಕ್ಲಾಸ್ ಇದ ಎಷ್ಟನೇಂತೆ ನೀವು ನರ್ಸರಿ ಹಾಂ ಬಾಯ್ ಮುಗಿತು ನೋಡ್ರಿ ಹಿಂಗೈತಿ ಬಚ್ಪನ್ ಸ್ಕೂಲ ಸರ್ ಬಂದರು ಹಾಂ ಹೇಳಿಲ್ಲ ಸ್ಕೂಲ್ ಬಗ್ಗೆ ವಿಡಿಯೋ ಮಾಡ್ಕೊಂಡು ಬಂದೇನ್ರಿ ನೀವು ಬರೋಣ ಶಾನ್ ಐತನ್ರಿ ಗುಡ್ ಮಾರ್ನಿಂಗ್ ಸೊ ನಮ್ದು ಬಚ್ಪನ್ ಸ್ಕೂಲ್ದು February 13th and 14th we have annual day. So guys, don't miss every year we have some special events. You can't believe ಸಣ್ಣ ಮಕ್ಕಳು ತಮ್ಮ ಫಸ್ಟ್ ಪರ್ಫಾರ್ಮೆನ್ಸ್ ದೇ ಆರ್ ಗೋಯಿಂಗ್ ಟು ಗಿವ್ ಯು. ಸೊ ನೀವು ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಬರ್ರಿ. ಐ ಸ್ವೇರ್ ಯು ರಿಯಲಿ ಎಂಜಾಯ್ ದ ಇವೆಂಟ್. ಥ್ಯಾಂಕ್ ಯು. ಸೊ ಬ್ಯಾಮ್ರೋಸ್ ಎಲ್ಲರೂ ಬರ್ರಿ, ಮಿಸ್ ಮಾಡಿದ್ರೆ ಯಾಕಲ್ಲ ಸ್ವಲ್ಪ ಬಂದು ಮಾತಾಡೋಕ್ಕಾಗಲ್ಲ ನಂಗೆ. ಸುಮ್ಮಿರ್ತೀನಿ ಅವ್ರ ಮಾಮನ ಆಗಬೇಕು, ಬಟ್ ಸುಮ್ಮಿರ್ತೇನೆ ರೀ, ನಾನು ಮಾತಾಡೋಕ್ಕಾಗಲ್ಲ ಜಾಸ್ತಿ. ಇವಾಗ ಯಾಕೆ ಬಂದಿದ್ದಂದ್ರೆ ಆ್ಯನಿವಲ್ ಡೇ ಬಂದಿತ್ತು, ಅದ್ರ ಸಂಬಂಧ ವಿಡಿಯೋ ಮಾಡೋದು, ಅಲ್ಲಿ ವಿಡಿಯೋ ಎಡಿಟ್ ಅದು ಮಾಡಿದ್ದೆ, ಅದ್ರ ಸಂಬಂಧ ಬಂದೇನೆ ರೀ ಬ್ಯಾಮ್ರೋಸ್. ಒಬ್ಬಗೆ ಅಳವಾತ್ ನೋಡ್ರಿ ಬ್ಯಾಮ್ರೋಸ್
ಹೋಗಿನ್ರಲ್ಲ ಬ್ಯಾಂಕ್ ಮತ್ತು ಮನ್ಯಾಗ ಗ್ಯಾಸ್ ಮುಗಿದು ಗ್ಯಾಸ್ ಇದೆಲ್ಲ ತಗೊಂಡ್ ಬಂದ ಮಾಡ್ರಿ ಮುಗಿಸ್ಬೈನಿ. ಆಮೇಲೆ ಗ್ಯಾಸ್ ಇಲ್ಲೇ ತೊಗೊಂಬೈನಿ, ಮನೆಗೆ ಓದ್ತಿಡ್ಲಿಲ್ಲ ಯಾಕಂದ್ರೆ 2 ಗ್ಯಾಸ್ ಒಂದು ಹಚ್ಚವು. ಸೊ ಈಗ ಮತ್ತೆ ಅಂಗಡಿ ಮತ್ತೆ ಮನೆಗೆ ಹೋಗಿ ಮತ್ತೆ ಇಟ್ಟು ಬರಬೇಕು, ಇದೆಲ್ಲ ಬ್ಯಾಡತ್ತೆ. ಈಗ ಡಬ್ಬಿ ಭೀ ತೊಗೊಂಬಂದೇನ್ರಿ ಬೆಳಿಗ್ಗೆ, ಅದ್ರ ಸಂಬಂಧ ಈಗ ಒಮ್ಮೆ ಸಂಜೆ 9 ಗಂಟೆ ಹೋಗ್ತೇನೆ. ಬರೀ ಹೋಗೋರು ಓಡಾಡಿ ನಂಗೂ ಸಾಕಾಗಿದೆ ಗಾಡಿ ಮ್ಯಾಗ. ಬಟ್ ಗಾಡಿ ತೊಗೊಂಡು ಹೋಗ್ಬೇಕಿಲ್ಲ ಆ ಕಡೆ 1 ಕಿಲೋಮೀಟ್ರ್, ಅದಕ್ಕೆ ಬ್ಯಾಡ ಅಂತ ಇವಾಗ ಗ್ಯಾಸ್ ಲೇಟನಿ ಒಮ್ಮೆ ರಾತ್ರಿ ತೊಗೊಂಡು ಹೋಗ್ತೀನಿ. ಸೊ ಈಗೆಲ್ಲ ಇಟ್ಟೆಲ್ಲ ಆಯ್ತು ನೋಡ್ರಿ, ಓಡಾಡೋರು ಸಾಕಾಯ್ತಿರಿ ನಂಗೆ. ಅಂಬು ಹಿಂಗಾಯ್ತು ನೋಡ್ರಿ. ಇವತ್ತಿನ 8 ದಿವಸ, ಈಗ 12 ಆಗೈತ್ರಿ ಎಂತ ನೋಡ್ರಿ. ಯಾವ ಮಾಡ್ತಾರ ಚೌಂಗ್ಯಾಗ ಐತ್ರಿ ಯಾವ್ದೆ ಪರ್ದ ಸಾಕೈತೆ ಸಾಕಾಗಿಲ್ಲ ಕಾವಾಗತ್ತಿ ಇವ್ ಬರ ಕಾವಾಗತ್ತಿದ್ ನೋಡ್ರಿ. ಯಾರ ಬೆಚ್ಚ ಯಾರ ಕೋಲ್ಡ್ ಮಾಡ್ಬಾರ್ದು. ಮಧ್ಯಾಹ್ನ ಗ್ಯಾಸ್ ಬಂದಾರ, ಅಲ್ಲಿಂದ ವಿಡಿಯೋನ ಮಾಡಿಲ್ಲ ಯಾಕಂದ್ರೆ ಏನೂ ಮಾಡಿಲ್ಲ. ಅವಾಗ 3 ಮಂದಿಗೆ ಒಂದೊಂದು ಮೂಲ್ಯ ಕೂತಿದ್ದು. ಈಗ ಸ್ವಲ್ಪ ತಗೊಂಡ್ ನನ್ನ ಫೋನ್ ಕೈಯಾಗ ಚವಂಗ ಚಾಲೆಂಜ್ ಅಂದ ಸ್ವಲ್ಪ ಬಾ ಸಾಲ ಹೆಸರು ಮಾಡಿ ನೀರು ಬಾಯಿ ನಿಲ್ವ ಹಾ ಮಾಡತ್ತಂದ್ರಿ ಇವ ಚವಂಗ. ಅದೇ ಅನ್ನೋಸ್ ಕ್ವಶನ್ಸ್ಗಳು ಅದಾವು, ಅದು ನೋಡ್ಕೊಂಡು ಬಂದು ಇಲ್ಲಿ ಕೇಳವ್ರು. ಚಾಲೆಂಜ್ ಏನ್ರಿ ಅಂದ್ರೆ ಒಟ್ಟು ಏನ್ ಹೇಳ್ತಾ ನೋಡ್ರಿ ಅದನ್ನ ರಿಪೀಟ್ ಮಾಡ್ಬೇಕು. ಹಾ ಈ ಬಾಜುಕ್ ಬಲ್ಲ ಇಲ್ಲೇ. ಹಾ ಹೇಳಪ್ಪ. ಒಂದ್ ಆಡು, ಒಂದ್ ಆಡು, ಒಂದ್ ಆಡು, ಒಂದ್ ಎಮ್ಮೆ, ಒಂದ್ ಎಮ್ಮೆ, ಒಂದ್ ಹಾವು, ಒಂದ್ ಹಾವು, ಬೆಕ್ಕಿಗೆ ಎಟ್ ಕಾದ್ರಿ, ಬೆಕ್ಕಿಗೆ ಎಟ್ ಕಾದ್ರಿ 4 ಹೆಂಗಿರಿ? ನಾ ಹೇಳಿ ರಿಪೀಟ್ ಮಾಡಿ ತಪ್ಪ ನೋಡ್ರಿ. ನಾ ಹೇಳಿ ರಿಪೀಟ್ ಮಾಡ್ಬೇಕಂದ್ರೆ ಕ್ವಶನ್ ಕೇಳಿದ್ವಿ ಕೂಡ ಹೇಳಿ ರಿಪೀಟ್ ಮಾಡ್ಬೇಕು. ಕ್ವಶನ್ ಕೇಳ್ತ ಇದಕ್ಕೆ ಅಂದಾಗ ಅಂದೇನ್ರಿ. ಬಟ್ ಇವ ನಂದ ಬೆಕ್ಕಿ ಎಟ್ ಕಲ್ತ 2 ಸಲ ಕೇಳ್ದ, ಅದು ಒಂದೊಂದ್ ಸಲ ಕೇಳಿಲ್ಲ. ಎಲ್ಲಿ ಕೇಳಿದೆ ರಿಪೀಟ್ ಮಾಡ್ರಿ, ರಿಪೀಟ್ ಹಚ್ಚಿರಿ. ಇವಾಗ ಯಾರ ಸೋತ್ನ ಸೋತಿರಿ. ಹೆಂಗ್ ಸೋತೀನ್ರಿ? ಸೋತ್ನ ಬಂದ್ರು ಚಾಲೆಂಜ್ ಸೋತ್ನಿ. ಒಂದ್ ಗೆದ್ನೆ ಮುಗಿತ. ಈಗ ಮೆಡಿಕಲ್ ರಿಸಲ್ಟ್ ಪುಕ್ ಪುಕ್ ಮಾಡೋದಿದೆ. ಯಾರು ಪುಕ್ ಪುಕ್ ಮಾಡೋದಿದ್ಯಾ? ಎಲ್ಲಾನು ಪುಕ್ ಮಾಡಾಗಿದೆ. ಮುಕ್ಕಳಿ ಎಟ್ ಮಾಡ್ತೆ ಅಂದಾಜ? ನಂದು ಅಂದಾಜು 75-80 ಕಾಂಬಿಡಿ ಅಂತಿದ್ದೆ. ಏನ್ರಿ ಇವ 75-80 ಅಂದ? ನಾ ಜಸ್ಟ್ ಪಾಸ್ ಅಂತ ಅನ್ಕೊಂಡ್ರೆ ನಾವು ಜಸ್ಟ್ ಪಾಸ್ ಇದೀವಿ, ಅದು ಫೇಲ್. ಜಸ್ಟ್ ಪಾಸ್ ಫೇಲ್, ಸೆಕೆಂಡರ್ ಫೇಲ್ ನಾವು. ನೆಟ್ವರ್ಕ್ ಬರುವಾಗ ಇದೆ ನಾವು ಮಾತಾಡಿದ್ವಿ ಗ್ಯಾಸ್ ಗೊತ್ತಾಗಿತ್ತು. ಫೋನ್ ಚಾಲನೆ ಹಿಡಿದೆ ಅನ್ನ ಚೆಕ್ ಮಾಡು. ಚೆಕ್ ಅದಕ್ಕೆ ಖರೆ ಲಿಂಕ್ ಅವ್ನ ಕಡೆ ಇದ್ರಿ. ಹಲೋ ಜಲ್ದಿ ಇದು ಒಂದೊಂದು ರಿಸಲ್ಟ್ ಅಂತ ಆಗೈತಿ ಕೇಳಿ ನಿಮ್ಗೆ ಹೇಳಿ ಈ ಲಾಗ್ನ ಮುಗಿಸ್ತು. ಏನಾಯ್ತು? 125% ಆಗಿತ್ತು. ಇದ್ಯಾವುದು? ಅಂದ್ರೆ 150 ಇರ್ತಿದ್ರಿ ಅದ 125 ಆಗಿತ್ತು. ಒಮ್ಮೆ ಶಾಕ್ ಆದೇನ್ರಿ. 100% ಐತಿ, 125 ಅನ್ನತ. ಯಾರು ಬ್ಯಾರೆ ಐತ್ರಿ ಒಂದು ಮೆಡಿಕಲ್ ಪಾಸ್ ಆಗಿದೆ. ಕಂಗ್ರಾಚುಲೇಷನ್ಸ್. 125 ಪಾರ್ಟಿ ಭಾಳ ಅನ್ಬೇಡ, ವಡಾಪಾವ್ ಹೇಳ. ನಾಳೆ ಇವತ್ತು ಏನ್ ಮಾಡ್ತೀವಿ ಗೊತ್ತಿಲ್ಲ, ಸಾಲ ಮಾಡಿ ಅದ್ರ ತುಪ್ಪ ತಿನ್ನು. ರಾಮ್ರೋಜ್ ಇವತ್ತಿನ ಲಾಗ್ ಇಲ್ಲಿಗೆ ಅಂಡ. ನಮ್ ದೀಪು ಪಾಸ್ ಅದ. ದೀಪಿಗೆ ಇನ್ನೊಂದ್ಸಲ ಕಂಗ್ರಾಚುಲೇಷನ್ಸ್. ರಿಸಲ್ಟ್ ನೋಡ್ರಿ ಪಾಸ್ ಆಗಿದೆ. ಓಕೆ ಕಂಗ್ರಾಚುಲೇಷನ್ಸ್. ವಡಾಪಾವ್ ಪಾರ್ಟಿ. ಥ್ಯಾಂಕ್ ಯು ಸೊ ಮಚ್. ಮಾರ್ಕ್ಸ್ ರೇಟ್ ಬಿದ್ದ ನೋಡಿ 77, 46, 87, 81. ಇಲ್ಲಿ ತಗೋ, ಇಲ್ಲಿ ಹೇಳ ಸಬ್ಸ್ಕ್ರೈಬ್ ಮಾಡ್ರಿ. ಇದಕ್ಕೆ ಖುಷಿ ಅಂತ ಹೇಳ. ಇದಕ್ಕೆ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದು ನಾಟಕ ಬೇಡ ಅಂತ ನೋಡ.